ದ್ವಿತೀಯ ಪಿಯುಸಿಯಲ್ಲಿ ಉಡುಪಿ ಜಿಲ್ಲೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದೆ. 93.90% ಫಲಿತಾಂಶವನ್ನ ಉಡುಪಿ ತೆಗೆದುಕೊಂಡಿದೆ. ಪ್ರತಿ ಬಾರಿ ಕೂಡ ಅಂದ್ರೆ ಆಲ್ಮೋಸ್ಟ್ ಉಡುಪಿ ಫಸ್ಟ್ ಆದ್ರೆ ಇರುತ್ತೆ ಅಥವಾ ಸೆಕೆಂಡ್ ಆದ್ರೆ ಇದ್ದೇ ಇರುತ್ತೆ. ಟಾಪ್ 3 ಇದ್ದೇ ಇರುತ್ತದೆ. SLC ಆಗಿರ್ಬೋದು, PUC ಆಗಿರ್ಬೋದು. ನೋಡಿ, ಈ ಬಾರಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. 93.90%, 93.57% ಫಲಿತಾಂಶ ಪಡೆದ ದಕ್ಷಿಣ ಕನ್ನಡ ಜಿಲ್ಲೆ ಎರಡನೇ ಸ್ಥಾನ ಪಡೆದುಕೊಂಡಿದೆ. ಬೆಂಗಳೂರು ದಕ್ಷಿಣ ಮೂರನೇ ಸ್ಥಾನವನ್ನು ಪಡೆದುಕೊಂಡಿದೆ. ಬೆಂಗಳೂರು ದಕ್ಷಿಣ ಯಾವ್ದು ಹೇಳ್ರಿ? ರಾಮನಗರ. ಹೆಸರು ಚೇಂಜ್ ಆಗಿದೆ ಅಷ್ಟೇ. ರಾಮನಗರ, ಬೆಂಗಳೂರು ದಕ್ಷಿಣ. ನೋಡಿ, ಅವರು ಉತ್ತಮವಾದಂಥ ಸಾಧನೆ ಮಾಡಿದ್ದಾರೆ. 48 ಅವರು ಮಾಡಿರೋದು 93.57 ದಕ್ಷಿಣ ಕನ್ನಡ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮೂರನೇ ಸ್ಥಾನ ಪಡ್ಕೊಂಡಿದೆ. ನೋಡಿ, ಯಾದಗಿರಿ 48.45. ಬರೀ ಯಾವಾಗಲೂ ಲಾಸ್ಟೇ ಇವರು ಯಾದಗಿರಿ. ಅಲ್ಲ, ನಾವು ಯಾರನ್ನೂ ಇಲ್ಲಿ ಕಡೆ ಬೈತಾ ಇಲ್ಲ, ತೆಗಳ್ತಾ ಇಲ್ಲ. ಬಟ್ ಯಾದಗಿರಿ ಅವರು ಲಾಸ್ಟ್ ಇಯರು ಕೂಡ ಹಾಗೆ ಇತ್ತು. ಅವರು ಪರ್ಸೆಂಟೇಜ್ ಲಾಸ್ಟಲ್ಲೇ ಇದ್ದರು. ಅವರು ಅತೀ ಹಿಂದುಳಿದಂಥ ಜಿಲ್ಲೆ ಯಾದಗಿರಿ. ಶಿಕ್ಷಣದಲ್ಲೂ ಅಷ್ಟೇ, ಅಭಿವೃದ್ಧಿಯಲ್ಲೂ ಅಷ್ಟೇ. ಆ ಕಡೆದವ್ರಿಗೆ ಬೇಸರ ತರಿಸ್ತೀವಿ ಎಲ್ಲ ವಿಚಾರಗಳು. ನಾವೇನು ಆ ಜಿಲ್ಲೆಯನ್ನು ಕಡೆಗಣಿಸಿ ಮಾತಾಡ್ತಿಲ್ಲ, ಇರೋ ವಾಸ್ತವವನ್ನು ಹೇಳ್ತಾ ಇದ್ದೀವಿ. ನೋಡಿ, ಇನ್ನೂ ಕೂಡ ಯಾದಗಿರಿ ಆ ಸಂಖ್ಯೆಯನ್ನು ಬದಲು ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕರಾವಳಿ ಜಿಲ್ಲೆಗಳು ಬಿಡಿ, ಅವು ಯಾವತ್ತೂ ಟಾಪಲ್ಲಿರ್ತವೆ. ಈ ಕಡೆ ದಕ್ಷಿಣ ಕರ್ನಾಟಕ ಅಂತ ಬಂದಾಗ ತುಮಕೂರು, ಮೈಸೂರು, ಮಂಡ್ಯ, ಬೆಂಗಳೂರು ದಕ್ಷಿಣ. ಆದರೆ ಉತ್ತರ ಕರ್ನಾಟಕ ಭಾಗದ, ಅದು ಕಲ್ಯಾಣ ಕರ್ನಾಟಕ ಭಾಗ ಜಿಲ್ಲೆಗಳು ಪ್ರತಿ ಬಾರಿ ಕೂಡ ಕೊನೆ ಸ್ಥಾನವನ್ನು ಪಡೆದುಕೊಳ್ತವೆ.